ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾವೆಲ್ಲಿ ಹೋಗ್ತೀವಿ ಅಂದರೆ ಕುಣಿಗಲ್ ಹತ್ತಿರ ಇರೋ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ದಾರಿಲಿ ನಮಗೆ ಮಣ್ ರೋಡ್ ಸಿಕ್ತು. ಆಮೇಲೆ ಎದುರುಗಡೆ ನಮ್ಮ ಬಾಸ್ ಆಂಜನೇಯ ಸ್ಟ್ಯಾಚ್ ಕಾಣ್ತಾ ಇತ್ತು. ಅಲ್ಲಿಂದ ನಾವು ರೀಚ್ ಆಗಿ ದರ್ಶನ ಮಾಡೋಕ್ಕಂತ ಹೋದ್ವಿ. ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ದೂರದಿಂದ ನಮ್ಮ ಬಾಸ್ ತಂಗೆ ಒಂದು ವೀಡಿಯೋ ಮಾಡಿಬಿಟ್ಟು ಆಮೇಲೆ ಅಲ್ಲೆಲ್ಲ ಬರೆದಿದ್ರು 160 ಅಡಿ 161 ಅಡಿ ಇರೋ ಈ ಸ್ಟ್ಯಾಚು ಅಂತ ಬಲ್ಲಿ ಬರೆದಿದ್ರು. ಆಮೇಲೆ ನಾವು ಒಳಗೆ ಎಂಟ್ರಿ ಆಗಿ ಅಲ್ಲಿಂದ ಹೋಗಿದ್ವಿ. ಯಾವುದೇ ರೀತಿ ಪಾರ್ಕಿಂಗ್ ಚಾರ್ಜಸ್ಸು ಅದು ಏನೂ ಇರಲ್ಲ. ಒಳಗಡೆ ಎಂಟ್ರಿ ಫ್ರೀ ಇರುತ್ತೆ, ಹೋಗ್ಬೋದು. ಆಮೇಲೆ ಒಳಗಡೆ ನಾವು ಹೋಗಿ ಅಲ್ಲಿ ಕಾಲು ತೊಳೆಯೋಕ್ಕಂತಲೇ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ರು. ಅಲ್ಲಿ ಗೋಶಾಲೆ ಕೂಡ ಇತ್ತು. ಆಮೇಲೆ ಕೈ ತೊಳ್ಕೊಂಡು ನಾವು ಒಳಗೆ ಹೋಗಿ ದರ್ಶನಕ್ಕಂತ ಹೋದ್ವಿ. ಹೋಗ್ಬಿಟ್ಟು ತೆಂಗಿನಕಾಯಿ ತೊಗೊಂಡು ಅಲ್ಲಿಂದ ನಮ್ಮ ಪಯಣ ಸಾಕ್ತು ದರ್ಶನಕ್ಕೆ. ಆಮೇಲೆ ಒಳಗಡೆ ಹೋಗ್ತೀವಿ. ಟೆಂಪಲ್ ಎಲ್ಲ ಸಖತ್ತಾಗಿ ಕಟ್ಟಿದ್ದಾರೆ ಮತ್ತು ದೊಡ್ಡ ಹಾಲು ಎಲ್ಲ ಒಳಗಡೆ ಮಾಡಿದ್ದಾರೆ. ದೇವಸ್ಥಾನ ಅಂತೂ ಸಖತ್ತಾಗಿ ಮಾಡಿದ್ರು. ಆ ಕಡೆ ಈ ಕಡೆ ಕಾಗೆ ಎಲ್ಲ ಇಟ್ಟಿದ್ರು. ಮತ್ತು ಅಲ್ಲಿ ಒಂದು ತುಂಬ ಲೈನ್ಸ್ ಕೂಡ ಚೆನ್ನಾಗಿ ಹಾಕಿದ್ರು. ಆಮೇಲೆ ಜನ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಸಂಡೇ ಇರೋದ್ರಿಂದ ಕಮ್ಮಿನೇ ಇತ್ತು. ಮತ್ತು ಸೂರ್ಯ, ಚಂದ್ರ, ಬುಧ, ಶುಕ್ರ ಎಲ್ಲ ಗ್ರಹಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ನಾರ್ಮಲ್ ಆಗಿ ಅಷ್ಟೇ, ಜನ ಚೆನ್ನಾಗಿ ಕಮ್ಮಿನೇ ಇದ್ದರು. ಎಲ್ಲ ಗ್ರಹಗಳನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿ. ಆಮೇಲೆ ನಾವು ಒಳಗಡೆ ಎಲ್ಲ ಗ್ರಹಗಳದ್ದು ದರ್ಶನ ಮಾಡಿಕೊಂಡು ಮತ್ತು ಎಲ್ಲ ಗ್ರಹದ್ದು ವಿಡಿಯೋ ಮಾಡಿಕೊಂಡು ಆಮೇಲೆ ಒಳಗಡೆ ಎಲ್ಲ ದಾಡಿ ಆಮೇಲೆ ನಾವು ದರ್ಶನಕ್ಕಂತ ಮತ್ತೆ ಒಳಗಡೆ ಹೋದ್ವಿ. ಮತ್ತು ಅಲ್ಲಿ ಶನಿ ಮಾತಂದು ದೇವಸ್ಥಾನ ಇತ್ತು. ಆಮೇಲೆ ಒಳಗಡೆ ಹೋಗಿ ಇದು ಮಾಡಿ ಮತ್ತೆ ಅಲ್ಲೆಲ್ಲ ಎಣ್ಣೆ ಎಲ್ಲ ಇಕ್ಕಿದ್ರು ಶನಿ ದೇವಸ್ಥಾನದಲ್ಲಿ, ಅದು ಎಣ್ಣೆ. ಆಮೇಲೆ ನಮ್ಮ ಬಾಸ್ದು ಆಂಜನೇಯನ ದರ್ಶನ ಮಾಡಿಕೊಂಡು ಆಮೇಲೆ ಮತ್ತೆ ಹೊರಗಡೆ ಬಂದು ಮತ್ತೆ ಸ್ಟ್ಯಾಚು ಹತ್ರ ಹೋಗಿ ಅಲ್ಲಿ ಕೂಡ ನಮ್ಮ ಬಾಸದು ಮತ್ತು ಅಲ್ಲಿ ಕೂಡ ವಿಗ್ರಹ ಇತ್ತು ಮತ್ತು ಅಲ್ಲಿ ಕೂಡ ಪೂಜೆ ಮಾಡ್ತಿದ್ರು. ಆಮೇಲೆ ನಾವೊಂದು ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಒಂದು ಹನುಮಾನ್ ಚಾಲೀಸ ತಗೊಂಡು ಆಮೇಲೆ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಪ್ಲೇಸ್ ಮಾತ್ರ ಪೀಸ್ಫುಲ್ಲಾಗಿತ್ತು. ಆ ವಿಗ್ರಹ ನೋಡೋದೇ ಏನೋ ಒಂಥರ ಖುಷಿ. ಹೊರಗಡೆ ಬಂದು ಅಲ್ಲಿಂದ ಒಂದು ವೀಡಿಯೋ ಮಾಡಿಕೊಂಡು ಮತ್ತೆ ವಿಗ್ರಹದ ವೀಡಿಯೋ ಮಾಡಿಕೊಂಡು ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ದೇವ್ರದ್ದೆಲ್ಲ ಫೋಟೋ ತಗೋ ಮನೆಗೆ ಬಂದ್ವಿ. ಓಕೆ, ಬಾಯ್.